ವೆಂಕಟೇಶ್ ಮಾಸ್ತರ್ ಅವ್ರ ಬೆಲೆ ಬಹಳ ಅದ ತಿಳಿದಿದ್ದ. ಹಾ ಹಾ ಯಾಕಂತ ಕೇಳಿದ್ರ ಅವನನ್ನ ಯಾಕ್ರಿಪ್ಪ ಇವ್ರು ಗಡಿಗೆ ಹೆಂಗಂತ ಕೇಳಿದ್ರ ಹೌದು ಆ ಬಿಸಿಲ ನಮ್ಮಣ್ಣ ಇಲ್ಲಿ ಬಂತಂದು ಸುಟ್ಟಂಗಾಗ್ಯದ. ಹೌದ್ ಹೌದ್ ಹೌದಿಲ್ಲ? ಹಾ ಹಾ ನೀರಾಗ ಹಾಕಿ ತುಳ್ದಂಗಾಗ್ಯದ. ಹೌದು ಇವ್ರ ಗಡಿಗೆ ಬಹಳ ಸುಟ್ಟದ ತಿಳ್ಕೊಂಡಿದ್ಯ. ಹೌದ್ ನಾ ಕಮ್ಮಿ ಸುಟ್ಟದ್ರಿ. ಇವ್ರ ಗಡಿಗಿನೇ ಸುಟ್ಟಿಲ್ಲ ಲೆಕ್ಕದ ಮ್ಯಾಗ. ನಾ ಸುಡೋರ್ದಾಗ ಅದ. ಹೌದಿಲ್ಲ? ಹೌದ್ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಕಲಬುರಗಿ ತಾಲೂಕಿನ ಸುಕ್ಷೇತ್ರ ಹೌದ್ ಸಾವಳಗಿ ಗ್ರಾಮದಲ್ಲಿ ಸವಳಗಿ ಗ್ರಾಮದಲ್ಲಿ ಡೊಳ್ಳಿನ ಹಾಡಿಕೆಯನ್ನು ಕೇಳಲು ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಲ್ಲಿ ನೀಲೂರ ಶ್ರೀ ಬೀರ್ಲಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದ ವತಿಯಿಂದ ಹೌದ್ ಹೌದು ಎಣ್ಣೆ ಸಂದದ ನಮಸ್ಕಾರಗಳನ್ನು ಹೇಳಿ ಅದಕ್ಕೆ ಅರುಣನ ಏನೈತ್ರಿಪ್ಪ ಮಾತಾ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗ್ ಹೇಳ್ತಾರಲ್ಲ, ಏನ್ ಹೇಳ್ತಾರಿಪ್ಪ ಮಾತಾ? ನಶುನಲ್ಲಿ ಬೂತಿ ಕಿಸೆಯದಲ್ಲಿ ಕತ್ರಿ. ಹೌದ್ ಹೌದು ನಶುನಲ್ಲಿ ಬೂತಿ ಕಿಸೆಯದಲ್ಲಿ ಕತ್ರಿ. ಹೌದು ಬಾಯಿಯಲ್ಲಿ ಶಿವ ಮಂತ್ರ ಮನದಲ್ಲಿ ಕುತಂತ್ರ. ಕುತಂತ್ರ ಬಾಯಿಯಲ್ಲಿ ಶಿವ ಮಂತ್ರ ಮನದಲ್ಲಿ ಕುತಂತ್ರ. ಹೌದ್ ಅಕ್ಕಿಯಲ್ಲಿ ಆಸೆ ನೆಟ್ಟನಲ್ಲಿ ಪ್ರೀತಿ. ಡಾಂಬಿಕ ಭಕ್ತಿ ಬ್ಯಾಡಂದ ನಮ್ಮ ಸದ್ಗುರು ಮಾಳಿಂಗರಾಯ. ಹೌದ್ ಹೌದು ಇದೇ ಮಾತು ಯಾಕೆ ಕೇಳಬೇಕಾಗಿದ್ರಿಪ್ಪ? ಸವಳಗಿ ಊರ ಗ್ರಾಮದಲ್ಲಿ ಇದೇ ಮಾತು ಅರುಣನ ಯಾಕೆ ಹೇಳಬೇಕಾಗತ್ತ ಕೇಳಿದ್ರ ಬಿಡಿಸಿ ಹೇಳ್ರಲ್ಲ. ಇವತ್ತು ನಮ್ಮ ಹಣಿ ಮ್ಯಾಗ ಭಂಡಾರ ಹಚ್ಕೋತೀವಿ, ಈ ಬುತ್ತಿ ಹಚ್ಕೋತೀವಿ. ಹೌದು ಹೌದಿಲ್ಲ? ಹೌದು ಆ ಭಂಡಾರ ಮತ್ತ ಈ ಬುತ್ತಿ ಹಚ್ಕೊಂಡು ಏನು ಮಾಡ್ಯವ ಮಾನವ? ನಮ್ಮ ಕಿಶದೊಳಗ ಕತ್ರಿ ಗುಣ ಇದ್ಯುಪ್ಪ ಅಂತ ಕೇಳಿದ್ರ ಕತ್ರಿ ಇಟ್ಕೊಂಡ ಕಿಶದ ಕತ್ತರಿಸ್ಕೊತ್ರಗತ್ತಾನ. ಆ ಹಚ್ಕೊಂಡಿರ್ತಕ್ಕಂತ ಭಂಡಾರ ಮತ್ತ ಹೌದಾ ಈ ಬುತ್ತಿ ವ್ಯರ್ಥ ಆಗ್ತದ ಹೇಳ್ತಾರ. ಹೇಳ್ತಾರಿಪ್ಪ ಜ್ಞಾನಿ. ಹೌದಿಲ್ಲ? ಏನ ಬಾಯಲ್ಲಿ ಶಿವ ಮಂತ್ರ ಮನದಲ್ಲಿ ಕುತಂತ್ರ. ಹೌದು ಬಾಯಲ್ಲಿ ನುಡಿತಾರ, ಅಮೋಕ್ಷದಂತಾನ, ಬೀರ ದೇವ್ರಂತಾನ, ಅಕ್ಕವಂತಾನ, ಮಾಯವಂತಾನ, ರೇವಣಿಸಿದಂತಾನ, ಎಲ್ಲಾ ದೇವ್ರ ನೆನಿತಾನ. ಹೌದಿಲ್ಲ? ಮನದಾಗ ಕುತಂತ್ರ ಇಟ್ಕೋತಾನ. ದೇವ್ರಿ ಅಂದ್ರೆ ಒಲೆ ಹಂಗಿಲ್ರಿ ಇಂಥವ್ರಿಗೆ. ಹೌದಿಲ್ಲ ಗೌಡ್ರ? ಯಾಕಂತ ಕೇಳಿದ್ರ ಅರುಣನ ಹೌದಾ ಇವತ್ತ ಕನಕದಾಸ ಮುತ್ತನ ಸೇವಾ ನಾವು ಮಾಡ್ಲಿಕ್ಕತ್ತೀವಿ. ಹೌದು ಸೇವೆ ಮಾಡತ್ತೇವ್. ಇಂಥ ಸೇವೆ ನಮ್ಮ ಮನಸ್ಸಿನೊಳಗ ಕುತಂತ್ರ ಗುಣ ಇಟ್ಕೊಂಡು ಹೌದಾ ಇವತ್ತು ಒಂದ್ ದಿವ್ಸ ಅಲ್ಲ ಹಿಂಗೆ ಸಾಹಿತ್ಯನ ಸೇವಾ ಮಾಡಿದ್ರು ದೇವ್ರು ಒಲೆ ಹಂಗಿಲ್ಲ ಒದಿತಾನ. ಮಾಡಿರ್ತಕ್ಕಂತ ಸೇವಾ ವ್ಯರ್ಥ ಆಗ್ತದ ಹೇಳ್ತಾರ. ಹೇಳ್ತಾರ. ಹೌದಿಲ್ಲ? ಹೌದ್ರಿಪ್ಪ. ಇನ್ನ ಅಕ್ಕಿಯಲ್ಲಿ ಆಸೆ ನೆಟ್ಟನಲ್ಲಿ ಪ್ರೀತಿ. ಹೆಂಗಂದ್ರ ಏನ್ರಿಪ್ಪ? ಅರುಣಣ್ಣ ಇವತ್ತು ನಮ್ಮ ಮನೆಗೆ ಬೀಗರು ಬರ್ತಾರ. ಹೌದಿಲ್ಲ? ಬೀಗರು ಬಂದಾರ ಅಂದ್ರ ಮನ್ಯಾಗಿನ ಒಂದ್ ಸ್ವಲ್ಪ ಅಕ್ಕಿ ಜ್ವಾಳ ರೊಕ್ಕ ರೂಪಾಯಿ ಖರ್ಚಾಗ್ತಾವ. ಹೌದು ಆತವಲ್ರಿ, ಸಹಜಕ್ಕೆ ಆಗವ್. ಹೌದಿಲ್ಲ? ಮತ್ತ ಬೀಗರ್ನು ಬರ್ಬೇಕು, ಮನ್ಯಾಗಿನ ಜ್ವಾಳನು ಹೋಗ್ಬಾರ್ದು, ರೊಕ್ಕನು ಹೋಗ್ಬಾರ್ದು, ರೂಪಾಯಿನು ಹೋಗ್ಬಾರ್ದು. ಅಂದ್ರ ಹೊಡೆದಂಗ ಇರ್ಬೇಕಂತಂದ್ರ ಮನದಾಗ ಹಿಂಗ ಆಗೋದಿಲ್ಲ. ಹೌದಾ? ಬೀಗರು ಬಂದಾರಂದ್ರ ಅವ್ರಿಗೆ ಒಂದ್ ಸ್ವಲ್ಪ ರೊಕ್ಕ ರೂಪಾಯಿ ಖರ್ಚಾಗ್ತಾವ. ಆತವ್ರಿ. ಅದಕ್ಕ ಮಾಳಿಂಗರ ಮುತ್ಯ ಏನ್ ಹೇಳ್ತಾನಂದ್ರ, ಏನ್ ಹೇಳ್ತಾನ್ರಿಪ್ಪ? ನಿಮ್ಮ ಭಕ್ತಿ ಸುತ್ತ ಇರ್ಲಿ, ನಿಮ್ಮ ಭಾವ ಸುತ್ತ ಇರ್ಲಿ, ನಡಿ ನುಡಿ ತುಡಿ ಸುದ್ದ ಇರ್ಲಿ, ನಿನ್ನ ಮನಸ್ಸು ಸುದ್ದಿ ಇರ್ಲಿ, ಎಲ್ಲಾನು ಸುದ್ದಿ ಇರ್ಲಿ. ಸುದ್ದಿತ್ತಪ್ಪ ಅಂತಂದ್ರ ದೇವ್ರು ಒಲಿತಾನ. ನೀ ಏನು ಕೇಳ್ತಿ ನೋಡು, ನೀ ಕೇಳಿದ ಕುಳ್ಳಕ್ಕ ಸಿದ್ದಿದ್ದೀನಿ ಅಂತ ಹೇಳ್ತಾನ. ಹೌದಿಲ್ಲ? ಇವತ್ತಿನ ದಿವಸ ಸಾವಳಗಿ ಗ್ರಾಮದೊಳಗ ಹೌದು ಇಲ್ಲಿ ತನಕನು ಅಣ್ಣ ತಂಗಿ ಕಾರ್ಯಕ್ರಮ ಬಹಳ ಸುಂದರವಾಗಿ ಇಲ್ಲಿ ತನ ಸಾಗಿ ಬಂದೋದಾಗ. ಹೌದು ಸಾಗಿ ಬಂದದ್ರಿಪ್ಪ. ಹೌದಿಲ್ಲ? ಅದಕ್ಕ ಅಣ್ಣನ ಕಡೆಗೆ ಹಂಕ ಹೋಗುದು ಬೇಡ. ಅರುಣಣ್ಣ ಏನಾಯ್ತ್ರಿಪ್ಪ ಮಾತಾ? ಯಾಕಂತ ಕೇಳಿದ್ರ ನಮ್ಮ ಭಾವ ಭಕ್ತಿ ಸುದ್ದಿ ಇತ್ತಂದ್ರೆ ಏನಾಗ್ತತಿ ಕೇಳಿದ್ರ ಅರುಣಣ್ಣ ಏನಾಗ್ತದ್ರಿಪ್ಪ? ಎಲ್ಲಿ ನಿಬಿನ್ಯಾಳ ಗ್ರಾಮದೊಳಗ, ಹೌದಾ ನಿಬಿನ್ಯಾಳ ಗ್ರಾಮದೊಳಗ ಉಪ್ಪಾರ ಸಿದ್ದಪ್ಪ ಒಬ್ಬ ಹುಡುಗಿದ್ದ. ಆ ಉಪ್ಪಾರ ಸಿದ್ದಪ್ಪ ಮಾಳಿಂಗರನ ಸೇವ ತನ್ನ ಮನಸ್ಸಿನೊಳಗೆ ಬಹಳ ಉತ್ತಮ ರೀತಿಯಿಂದ ಮಾಡ್ತಿದ್ದ. ಹೌದು ಮನಸ್ಸಿನೊಳಗೆ ಭಕ್ತಿ ಮಾಡ್ತಿದ್ದ, ತನ್ನ ಮನಸ್ಸಿನೊಳಗೆ ಭಕ್ತಿ ಮಾಡ್ತಿದ್ದ. ಹೌದಾ? ಅವಾಗ ನಿಬಿನ್ಯಾಳದಾಗ ಮಾಳಿಂಗರಾಯನ ಗುಡಿ ಅದ.
ಆ ಮಾಳಿಂಗರನ ಗುಡಿ ಆ ಪೂಜೆ ಯಾರು ಮಾಡ್ತಾರಂತ ಕೇಳಿದ್ರ ಯಾರಿಪ್ಪ ಅಲ್ಲಿ ಪೂಜಾರಿಗಳು ಮಾಡ್ತಾರ. ಹೌದ್ ಹೌದ್ ಹೌದಿಲ್ಲ? ಹೌದ್ ಆ ಮಾಳಿಂಗರನ ಪೂಜಾರಿಗಳು ಮಾಡ್ತಾರ. ಹೌದು ಆದ್ರ ಉಪ್ಪಾರ ಸಿದ್ದಪ್ಪಗ ಪೂಜೆ ಮಾಡ್ಬೇಕನ್ನ ಕಾಯಸದ. ಹೌದು ಖರೆ ಅವನಿಗೆ ಅವಕಾಶ ಇಲ್ಲ ಅಲ್ಲಿ. ಹಾ 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 ಹೌದಿಲ್ಲ? ಹೌದ್ ಅವಾಗ ಮಾಳಿಂಗರನ ಭಕ್ತಿ ತನ್ನ ಮನಸ್ಸಿನೊಳಗೆ ಮಾಡ್ತಿದ್ದ. ಹೌದ್ 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 ಹೌದಿಲ್ಲ? ಹೌದ್ ಹಿಂಗೆ ಕಾಲ ಕಳಿತು ನಡೀತು. ಹೌದಾ ಅವಾಗ ಒಂದು ಸಾರಿ ಏನಾಗ್ತದೆ ಕೇಳಿದ್ರ ಅರುಣಣ್ಣ, ಏನಾಗ್ತದ್ರಿಪ್ಪ? ಆ ನಿಬ್ನ್ಯಾಳ ಗ್ರಾಮದೊಳಗ ಬರಗಾಲ ಬೀಳ್ತದ. ಹೌದ್ ಹೌದಿಲ್ಲ? ಹಾ ಹಾ ಆ ಬರಗಾಲ ಬಿದ್ದ ಬಳಕ ಹೌದ್ ಅಲ್ಲೇನಿದ್ರು ನೋಡು ಪೂಜಾರಿಗಳು, ಹಾ ಹಾ ಅವ್ರಿಗೇನಪ್ಪ ಅಂತಂದ್ರ ಮೆವ್ವ ನೀರಿನ ಕೊರತೆ ಬರ್ತದ. ದನ ಕುರಿಗಳದು ಹೌದ್ ಹೌದು ಅವಕ್ ಮೈಸಬೇಕಂದ್ರ ಹುಲ್ಲು ಸಿಗಲ್ಲ. ಹಾ 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 ಹೌದಿಲ್ಲ? ಹೌದ್ ಅವಾಗ ಎಲ್ಲಾರು ಪೂಜಾರಿಗಳು ಕೂಡಿ ನೋಡಿ ಒಂದು ನಿರ್ಧಾರಕ್ಕೆ ಬರ್ತಾರ. ಏನತ್ರಿಪ್ಪ? ಏನು ನಿರ್ಧಾರಕ್ಕೆ ಬರ್ತಾರಂತ ಕೇಳಿದ್ರ, ಏನ್ರಿಪ್ಪ? ಇಲ್ಲೇ ನಾವು ಇದ್ದೀವಪ್ಪ ಅಂತ ಕೇಳಿದ್ರ ಹಾ 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 ನಮ್ಮ ದನ ಕುರಿ ಏನಪ್ಪಾ ಅಂತಂದ್ರ ಹೊಟ್ಟಿ ತುಂಬಿಸೋದು ನಮ್ದಿಂದ ಆಗಂಗಿಲ್ಲ. ಹೌದ್ ಹೌದ್ ಬಾಳ ಕಷ್ಟ ಬರ್ತೈತಿ. ಬಹಳ ಕಷ್ಟ ಬರ್ತೈತಿ. ಹೌದ್ ಈ ಊರು ಬಿಟ್ಟು ನಾವು ಎಲ್ಲಿ ಮೆವ್ವ ನೀರದ ನೋಡು ಹಾ 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 ಅಲ್ಲಿ ಹೋದಿವಪ್ಪ ಅಂತ ಕೇಳಿದ್ರ ಹೌದು ನಮ್ಮ ದನ ಕುರಿ ಏನಪ್ಪಾ ಅಂತಂದ್ರ ಹೊಟ್ಟಿ ತುಂಬಿಸಬಹುದು ಅಂತಕ್ಕಂತ ವಿಚಾರ ವಿಚಾರ ಒಸ್ಸು ಮಂದಿ ಪೂಜಾರಿಗಳು ಮಾಡ್ತಾರ. ಹೌದ್ 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 ಹೌದಿಲ್ಲ? ಹೌದ್ ಇಟ್ಟೆಲ್ಲಾ ವಿಚಾರ ಮಾಡದ ಬಳಕ ಹಾ 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 ಅವಾಗ ಮಾಳಿಂಗರನ ಪೂಜೆ ಹೌದು ಯಾರಿಗ ಒಪ್ಪಿಸಬೇಕನ್ನೋದು ತಿಳಿಯಲಾಯ್ತು. ತಿಳಿಯಲ್ಲ ಇತ್ತು. ಇನ್ನು ನಾವು ಹೋದಿವ ಅಂದ್ರ ಮಾಳಿಂಗರನ ಪೂಜೆ ನಿಂದಿರ್ತದ. ನಿಂದಿರ್ತದ. ಹೌದಿಲ್ಲ? ಹೌದ್ ಈ ಪೂಜೆ ಯಾರಿಗಾರ ಒಪ್ಪಿಸ್ಬೇಕ ತಿಳ್ಕೊಂಡು ಹಾ ಹಾ ಅವಾಗ ಎಲ್ಲರೂ ಕೂಡಿ ಏನ್ ವಿಚಾರ ಮಾಡ್ತಾರಂದ್ರ, ಹೌದು ನಮ್ಮೂರಾಗೆ ಉಪ್ಪಾರ ಸಿದ್ದಪ್ಪ ತಿಳೊಬ್ಬ ಹುಡುಗ ಅದಾನ. ಹೌದು ಖರೆ ಮಾಳಿಂಗರನ ಸೇವ ತನ್ನ ಮನಸ್ಸಿನೊಳಗೆ ಮಾಡ್ಲಕತ್ತಾನ. ಹಾ ಹಾ ಮಾಳಿಂಗರನ ಪೂಜೆ ಅವನಿಗೆ ಒಪ್ಪಿಸ್ಬೇಕು ತಿಳ್ಕೊಂಡು ಹೊಸ್ಸು ಮಂದಿ ಪೂಜಾರಿಗಳು ಕಲ್ತಿ ಹೌದು ತೀರ್ಮಾನ ಮಾಡ್ತಾರ. ಹಾ ಹಾ ಅವಾಗ ದೈವದವರಿಗೆ ಕೂಡಿಸ್ತಾರ. ಕೂಡಿಸ್ತಾರಪ್ಪ ಕಮಿಟಿದವ್ರಿಗೆ ಎಲ್ಲರಿಗೆ ಕರೆಸಿ ಹಾ ಹಾ ಕರಾರು ಮಾಡ್ತಾರ. ಹಾ ಏನ್ ಕರಾರು ಮಾಡ್ತಾರಂತ ಕೇಳಿದ್ರ ಅರುಣಣ್ಣ, ಏನ್ರಿಪ್ಪ? ಈಗ ಮಾಳಿಂಗರನ ಪೂಜೆ ನಾವು ಬಿಟ್ಟು ನಡೆದೀವಿ. ಹೌದ್ ಹೌದ್ ಹೌದಿಲ್ಲ? ಹಾ ಎಲ್ಲಿ ತನಕ ಮಳಿ ಬೆಳಿ ಏನಪ್ಪಾ ಅಂತಂದ್ರೆ ಇಲ್ಲಿ ಆಗಂಗಿಲ್ಲ ನೋಡು. ಹೌದು ಅಲ್ಲಿ ತನಕ ನಾವು ಹೋಗಿ ಹಾ ಹಾ ನಮ್ಮ ದನ ಕುರಿಗಳನ್ನಪ್ಪ ಅಂದ್ರೆ ಮೈಸ್ಕೊಂಡು ಬರ್ತೀವಿ. ಹೌದ್ ಮುಂದ ಮಳೆಗಾಲ ಚಂದ ಐತಂದ್ರ ನಾವು ತಿರುಗಿ ಬರ್ತೀವಿ. ಹೌದ್ ಹೌದ್ ತಿರುಗಿ ಊರಿಗೆ ಬರ್ತೇವ್. ಆ ಸಮಯದೊಳಗ ಪೂಜೆ ನಮಗ ಹೊಳಿಬೇಕಂದ್ರ ಅವ್ರು. ಹಾ 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 ಹೌದಿಲ್ಲ? ಹೌದ್ ಅವಾಗ ಆ ಕಮಿಟಿದೊಳಗ ಸಭದೊಳಗ ಏನಪ್ಪಾ ಅಂದ್ರ ದೈವದೊಳಗ ಮಾತು ಆಯ್ತು. ಹೌದು ಅವಾಗ ಉಪ್ಪಾರ ಸಿದ್ದಪ್ಪ ಒಪ್ಪುಗೊಂಡ. ಹಾ 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 ಅವಾಗ ಇವರು ತಮ್ಮ ಏನಪ್ಪಾ ಅಂದ್ರೆ ತಮ್ಮ ತಮ್ಮ ದನ ಕುರಿಗಳನ್ನು ಹೊಡ್ಕೊಂಡು ಹೌದ್ ಹುಲ್ಲಿದ್ದ ಕಡೆಗೆ ಮಳೆಯಾದ ಕಡೆಗೆ ನಡೆದ್ರು. ಹೌದು ಅವಾಗ ಬಹಳ ಉತ್ತಮ ರೀತಿಯಿಂದ ಹೌದ್ ಭಕ್ತಿದಿಂದ ಅವನ ಭಾವ ಸುದ್ದಿತ್ತು, ಭಕ್ತಿ ಸುದ್ದಿ ಇತ್ತು, ಮನಸ್ಸು ಸುದ್ದಿತ್ತು. ಹೌದು ಅವನ ಕಿಶೆದೊಳಗ ಹೊಟ್ಟಿ ಗುಣ ಇದ್ದಿದ್ದಿಲ್ಲ, ಹೊಟ್ಟಿ ಒಳಗ ಹೊಟ್ಟಿ ಕೆಚ್ಚದ ಗುಣ ಇದ್ದಿದ್ದಿಲ್ಲ. ಹೌದ್ 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 ಹೌದಿಲ್ಲ? ಹೌದ್ ಮಾಳಿಂಗರಾಯನ ಸೇವಾ ಬಹಳ ಉತ್ತಮ ರೀತಿಯಿಂದ ಮಾಡ್ಲಕತ್ತ. ಹೌದ್ ಹೌದು ಹಿಂಗೆ 1 ವರ್ಷ ಹೋಯ್ತು, 2 ವರ್ಷ ಹೋಯ್ತು, ಹಾ 3 ವರ್ಷ ಹೋಯ್ತು. ಹೌದ್ ಅವಾಗ ಮುಂದ ಮಳಿ ಬೆಳಿ ಏನಪ್ಪಾ ಅಂತಂದ್ರ ಆ ಊರಿಗೆ ಚಂದ ಆಯ್ತು. ಚಂದ ಆಯ್ತು. ಹೌದಿಲ್ಲ? ಹೌದ್ ಅವಾಗ ಊರಿಗೆ ಆ ಮಳಿ ಬೆಳಿ ಚಂದ ಆಯ್ತು. ಹೌದ್ ಆ ಪೂಜಾರಿಗಳೇನು ಹೋಗಿರ್ ನೋಡು, ಹಾ ತಿರುಗಿ ಮತ್ತ ಊರಿಗೆ ಬಂದ್ರು. ಹೌದ್ ಹೌದ್ ಹೌದಿಲ್ಲ? ಹೌದ್ ತಿರುಗಿ ಊರಿಗೆ ಬಂದ್ರು. ಹಾ ಹಾ ಅವಾಗ ತಿರುಗಿ ಬಂದೇನಪ್ಪಾ ಅಂತಂದ್ರ ಪೂಜೆ ಬಿಡಕ್ ಹೇಳ್ತಾರ ಅವನಿಗೆ. ಯಾರಿಗೆ? ಯಾರಿಗ್ರಿಪ್ಪ? ಉಪ್ಪಾರ ಸಿದ್ದಪ್ಪಗ. ಹೌದ್ 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 ಅವಾಗ ಉಪ್ಪಾರ ಸಿದ್ದಪ್ಪ, ಹಾ ಹಾ ನೀವು ಪೂಜೆ ಮಾಡಂದಾಗ ಮಾಡ್ಲಕ್ಕ, ನೀವು ಬ್ಯಾಡ ಅಂದಾಗ ಬಿಡಕ್ಕ ನಿಮ್ಮ ಕೈಯನ್ನ ಆಳಿಲ್ಲ. ಹಾ ಹಾ ನಂಗ ಮಾಳಿಂಗರನ ಪೂಜೆ ಹೌದ್ ಮಾಳಿಂಗರ ಬಂದು ಬಿಡಿಸಿದ್ರು ನನಗ ನಾ ಬಿಡಂಗಿಲ್ಲ ಅಂತ ಹೇಳ್ದ. ಹೌದ್ 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 ಯಾಕಂದ್ರ ಅಟ್ಟು ಭಕ್ತಿ ಇತ್ತವನಲ್ಲಿ, ಹೌದ್ ಹೌದ್ ಅಟ್ಟು ಸತ್ಯ ಇದ್ದವ. ಹಾ ಹೌದಿಲ್ಲ? ಹೌದ್ ಅವಾಗ ಆ ಪೂಜಾರಿಗಳು ಏನ್ ಮಾಡ್ತಾರಂತ ಕೇಳಿದ್ರ ಅರುಣಣ್ಣ, ಏನ್ರಿಪ್ಪ? ಏನು ಮೊದಲ ಸಭಾ ನಡೆಸಿದ್ರು, ದೈವಕ್ಕೆ ಕೂಡಿಸಿದ್ರು, ಕಮಿಟಿ ನಡೆಸಿರ್ ನೋಡು, ಹೌದ್ ಅವ್ರಿಗೆ ಹೊಳ್ಳಿ ಏನಪ್ಪಾ ಅಂತಂದ್ರ ಮತ್ತ ಕರೆಸಿ ಕೂಡಿಸಿದ್ರು. ಹಾ 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 ಹೌದಿಲ್ಲ? ಹೌದ್ ಅವಾಗ ಎಲ್ಲಾರ್ಗ ಏನಪ್ಪಾ ಅಂತಂದ್ರ ಸಭದೊಳಗ ಹೌದು ಆ ಉಪ್ಪಾರ ಸಿದ್ದಪ್ಪ ಕರೆಸಿ ಹಾ ಹಾ ನೀ ಏನಪ್ಪಾ ಅಂತಂದ್ರ ಪೂಜೆ ಬಿಡು ಅಂತ ಹೇಳಿದ್ರು. ಹೌದ್ ಅವಾಗ ದೈವದ ಮಾತನ್ನು ಅಲ್ಲಿ ಉಪ್ಪಾರ ಸಿದ್ದಪ್ಪ ಮೀರ್ದ. ಹೌದ್ 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 ಹೌದಿಲ್ಲ? ಹೌದ್ ಆ ಉಪ್ಪಾರ ಸಿದ್ದಪ್ಪ ದೈವದ ಮಾತನ್ನು ಮೀರ್ದ. ಹೌದ್ ಅವಾಗ ಈ ದೈವದವ್ರು ಏನ್ ಮಾಡ್ತಾರಂತ ಕೇಳಿದ್ರ ಏನ್ರಿಪ್ಪ? ಚಿಂಚಲಿ ಸರ್ಕಾರದವ್ರಿಗೆ ಕರೆಸ್ತಾರ.
ಹಾ 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 ಹಾ. ಯಾರಿಗೆ? ಚಿಂಚಲಿ ಸರ್ಕಾರದವ್ರಿಗೆ. ಚಿಂಚಲಿ ಸರ್ಕಾರದವರಿಗೆ ಕರೆಸಿ ಹೌದ್ ಅವ್ರ ಮುಂದೆ ಆದಂತ ಎಲ್ಲಾ ಸುದ್ದಿನ ತಿಳಿಸಿ ಹೌದು. ಆ ಸರ್ಕಾರದವರಿಗೆ ಹೇಳದ ಬಳಕ ಅವರೊಂದು ಏನ ಆಟ ಮಾಡ್ತಾರಂತ ಕೇಳಿದ್ರ ಅರುಣಣ್ಣ, ಏನ್ರಿಪ್ಪ? ಅಲ್ಲಿ ಒಂದು ಬಾವಿ ಇತ್ತು. ಹೌದ್ ಹೌದ್. ಅಲ್ಲಿ ಒಂದು ಬಾವಿ ಇತ್ತು. ಆ ಬಾವಿಗೆ ಎಂತ ಬಾವಿ ಇತ್ತಂದ್ರ 7 ವರ್ಷದ ನುಲಿಕ್ಕಿ ಹಾ ಹಾ. ಆ ಬಾವಿ ಒಳಗೆ ಬಿಟ್ರು ಹೌದ್ ಅದರ ನೆಲಿ ಹತ್ತಿದ್ದಿಲ್ಲ. ಹಾ ಹಾ ಹಾ. ಅಂತ ಬಾವಿ ಇತ್ತು. ಹೌದ್ ಆ ಚಿಂಚಲಿ ಸರ್ಕಾರದವರು ಬಂದು ಹೌದ್. ಆ ಬಾವಿ ಒಳಗ ಒಂದು ಲಿಂಗ ಒಕ್ಕಡ್ತಾರ. ಹಾ ಹಾ ಹಾ. ಏನ್ ಮಾಡ್ತಾರ? ಲಿಂಗ. ಒಂದು ಲಿಂಗ ಒಕ್ಕಡ್ತಾರ. ಹೌದು. ಅವಾಗ ಉಪ್ಪರ ಸಿದ್ದಪ್ಪ ಮತ್ತೇನ ಮೊದಲು ಪೂಜೆ ಮಾಡ್ತಿದ್ ನೋಡು, ಹಾ ಹಾ. ಅವ್ರಿಬ್ಬರಿಗೆ ಕರೆಸಿ ಹೌದ್ ಈ ಬಾವಿ ಒಳಗೆ ಈ ಲಿಂಗ ಒಕ್ಕಟ್ಲಕತ್ತೀವಿ. ಹೌದ್ ಹೌದ್. ಹೌದಿಲ್ಲ? ಹಾ ಹಾ. ಈ ಬಾವಿ ಒಳಗ ಲಿಂಗ ಒಕ್ಕಟ್ಲಕತ್ತೀವಿ. ಹೌದಾ? ಈ ಲಿಂಗ ಮೊದಲು ಹೋಗಿ ಯಾರ ಮೇಲೆ ತರ್ತಾರ ನೋಡು, ಹಾ ಹಾ. ಅವ್ರಿಗೆ ಮಾಳಿಂಗರನ ಪೂಜೆ ದೊರಕ್ತದತ್ತ ಸಭದೊಳಗೆ ಹೇಳಿದ್ರು. ಹೌದ್ ಹೌದ್ ಹೌದ್. ಹೌದಿಲ್ಲ? ಹೌದ್. ಅವಾಗ ಏನಾಗ್ತದ ಕೇಳಿದ್ರ ಅರುಣಣ್ಣ, ಏನ್ರಿಪ್ಪ? ಆ 2 ಪೂಜಾರಿಗಳು ಹುಡುಗ ಮತ್ತು ಉಪ್ಪಾರ ಸಿದ್ದಪ್ಪ ಇಬ್ರು ಏನಪ್ಪಾ ಅಂತಂದ್ರ ಬಾವಿ ಒಳಗ ಹಾರಿದ್ರು. ಹೌದು. ಹಾರಿ ಏನಪ್ಪಾ ಅಂತಂದ್ರ 3 ದಿನ ಹೊತ್ತಾಯ್ತು. ಹತ್ತಾಯ್ತು. ಯಾರನ್ನು ಮ್ಯಾಲ ಬಂದಿಲ್ಲ. ಹಾ ಹಾ. ಅವಾಗ 3ನೇ ದಿವ್ಸಿಗೆ ಏನಪ್ಪಾ ಅಂತಂದ್ರ ಉಪ್ಪಾರ ಸಿದ್ದಪ್ಪ ಲಿಂಗ ತಗೊಂಡ ಮ್ಯಾಲ ಬಂದ. ಹೌದಾ? ಪೂಜಾರಿಗಳು ಹುಡುಗೊಂದು ಹೆಣ ಮ್ಯಾಲ ಬತ್ತು. ಹಾ ಹಾ ಹಾ. ಹೌದಿಲ್ಲ? ಹೌದ್. ಅವಾಗ ಆ ಉಪ್ಪಾರ ಸಿದ್ದಪ್ಪ ಲಿಂಗ ತಂದ. ಹೌದಾ? ಆ ಪೂಜಾರಿಗಳು ಹುಡುಗೊಂದು ಹೆಣ ಬತ್ತು. ಹೌದಾ? ಅವಾಗ ಆ ಉಪ್ಪಾರ ಸಿದ್ದಪ್ಪ ಹೇಳ್ತಾನ, ಹೌದ್. ಮಾಳಿಂಗರನ ಪೂಜೆ ನನಗೆ ದೊರಕಬೇಕಾಗ್ಯದ, ನಾನೇ ಮಾಡಬೇಕಾಗ್ಯದ ಅಂತ ಹೇಳಿ ಹೇಳ್ದ. ಹೌದ್. ಖರೆ ಅಲ್ಲೇನು ಚಿಂಚಲಿ ಸರ್ಕಾರದವರು ದೈವದವರು ಯಾರು ಒಪ್ಪಲಿಲ್ಲ. ಹೌದು. ಈ ಲಿಂಗ ತಂದಿದಂದ್ರ ನಿನಗ ಪೂಜೆ ಕೊಡಂಗಿಲ್ಲ. ಹಾ. ಯಾಕಂತ ಕೇಳಿದ್ರ ನಿನ್ನ ಬಲ್ಯಾಕ ಅಂತ ಭಕ್ತಿನೇ ಇತ್ತು, ನಿನ್ನ ಬಲ್ಯಾಕ ಅಂತ ಶಕ್ತಿನೇ ಇತ್ತಂದ್ರ ಹೌದು. ಇಲ್ಲಿ ಒಂದು ಕಲ್ಲು ಬಿದ್ದದ. ಹಾ ಹಾ. ಆ ಕಲ್ಲಿನ ಒಳಗ ನೀ ಮಾಳಿಂಗರಾಗ ತೋರಿಸ್ದಂದ್ರ ನಿನಗ ಪೂಜೆ ಕೊಡ್ತೀನಿ ಅಂತ ಹೇಳಿದ್ರು. ಹಾ 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 ಹಾ. ಹೌದಿಲ್ಲ? ಹೌದ್. ಅವಾಗ ಉಪ್ಪಾರ ಸಿದ್ದಪ್ಪ ಹಾ ಹಾ. ಮಾಳಿಂಗರನ ಮ್ಯಾಗ ಭಕ್ತಿ ಇಟ್ಟು, ಹೌದು. ತನ್ನ ಭಾವ ಸುದ್ದಿ ಇತ್ತು, ಭಕ್ತಿ ಸುದ್ದಿ ಇತ್ತು. ಹೌದ್. ಯಪ್ಪ ಇದು ಪರೀಕ್ಷಾ ಕಾಲದ ನೀ ನನಗ ಭೇಟಿ ಆಗಬೇಕಂತ ಅಂತ ಹೇಳಿ ಹೇಳಿದಾಗ ಹೌದು. ಆ ಕಲ್ಲ ಇಬ್ಬಾಗ ಆಗಿ ಒಡೆದ ಪುಡಿ ಆಗಿ ಮಾಳಿಂಗರ ಪ್ರಕಟ ಆದ. ಪುಣ್ಯಾತ್ಮರೇ, ಮಾಳಿಂಗರ ಪ್ರಕಟ ಆದ. ಹೌದ್ 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 ಹೌದ್. ಹೌದಿಲ್ಲ? ಹೌದ್. ಯಾಕಂತ ಕೇಳಿದ್ರ ಹೌದ್. ಯಾರ ಭಾವ ಸುದ್ದಿ ಇರ್ತದ, ಭಕ್ತಿ ಸುದ್ದಿ ಇರ್ತದ ನೋಡು, ಹಾ ಹಾ. ಅವ್ರಿಗೆ ದೇವ್ರ ಒಲಿತಾನ. ಒಲಿತಾನ. ಹೌದಿಲ್ಲ? ಹೌದ್. ಅದಕ್ಕ ಇರ್ಲಿ ಅರುಣಣ್ಣ. ಹೌದು. ಯಾಕಂತ ಕೇಳಿದ್ರ ಯಾಕ್ರಿಪ್ಪ? ಇವತ್ತಿನ ದಿವಸ ಕಾರ್ಯಕ್ರಮ ಹೌದ್. ಬಹಳ ಚಂದ ಸಾವಳಿಗಿ ಗ್ರಾಮದೊಳಗ ನಡೆದಾವ್. ನಡ್ದವ್ರಿಪ್ಪ, ಒಳ್ಳೆ ಅಜ್ರಮ ನಡ್ದವ. ಹೌದಿಲ್ಲ? ಹೌದ್. ಯಾಕಂತ ಕೇಳಿದ್ರ ಹಾ ಹಾ. ಆ ನಮ್ಮ ಗೊಬ್ಬರವಾಡಿ ಉಮೇಶ್ ಮಾಸ್ತರ್ ಅವ್ರಿಗೆ ನೋಡಿದ್ರ ಒಂದು ಮಾತು ಹೆಂಗ್ ನೆನಪಿಗೆ ಬರ್ತದ ಕೇಳಿದ್ರ, ಹೆಂಗ್ ಬರ್ತದ್ರಿ ನೆನಪಿಗಿ? ಇವ್ರು ಬಹಳ ಶಾಣ್ಯರದಾರ, ಬಾಳ ಪಂಡಿತರದಾರ, ಬಾಳ ಓದ್ಕೊಂಡಾರ, ಬಾಳ ಬಲ್ಲವ್ರದಾರ, ಬಲ್ಲವ್ರದಾರ, ಜಗತ್ತ ಎಲ್ಲ ತಿರ್ಗಾಡ್ಲಕತ್ತಾರ. ಹೌದು. ತಿರ್ಗಾಡ್ಲಕತ್ತಾರ. ಹೌದಿಲ್ಲ? ನಾ ಬಹಳ ಶಾಣ್ಯರದಾರ ತಿಳ್ಕೊಂಡಿದ್ದ. ಹೌದ್ ಹೌದು. ಶಾಣ್ಯಾರ ಮಾತಾಡಕತ್ತಾರ ಅವ್ರು. ಹೌದಿಲ್ಲ? ಹೌದ್. ಇಲ್ಲಿ ಹೆಂಗ ಆಲಕತ್ತದ ಕೇಳಿದ್ರ, ನಾ ಹೆಂಗ ತಿಳಿದಿದ್ ಇವ್ರಿಗೆ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ಈಗ ಕುಂಬಾರ ಅದಾನ. ಹೌದ್ ಹೌದು. ಹೌದಿಲ್ಲ? ಹೌದ್. ಆ ಕುಂಬಾರ ಅದಾನ, ಅಡವಿ ಒಳಗಿನ ಮಣ್ಣು ತಂದು, ಹಾ. ಆ ಮಣ್ಣು ತಂದು ಸುಟ್ಟಿ ಅದಕ್ಕೆ ತುಳುದು ಹಾ. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ, ಹೌದು. ಆ ಮಣ್ಣಿನ ಆಕಾರ ಬದಲಾಸ್ತಾನ ಅಲ್ಲಿ. ಬದಲಾಸ್ತಾನ್ರಿಪ್ಪ. ಹೌದಿಲ್ಲ? ಹೌದ್. ಅದಕ್ಕೂ ಸುಡುತ್ತಾನ. ಹೌದ್. ಅವಾಗ ಮಣ್ಣತ್ತದ ಹಾ. ಸುಮ್ಮ ಹೊಲ್ದಾಗ ಬಿದ್ದಿದ್ದ. ಹೌದ್. ಈ ಕುಂಬಾರನ ಕೈಯಾಗ ಸಿಕ್ಕು ಹಾ ಹಾ ಹಾ. ನನಗ ಸುಟ್ಟು ಹಾಕ್ಲಕತ್ತ, ನಂದೆಂತ ಹಣಿ ಬರತ್ತದು. ಹೌದ್ ಹೌದ್. ಹೌದಿಲ್ಲ? ಹೌದ್. ನೀರಾಗ ಹಾಕಿ ಕಚ 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 ತುಳಿತಾನ. ತುಳಿತಾನ. ಹೌದಿಲ್ಲ? ಹೌದ್. ಏನೇನ ಮಾಡ್ಲಕತ್ತಾನ, ನಾಯಿ ಅಂತನ ಕೈಯಾಗ ಬಂದು ಸಿಕ್ಕತ್ತದ ಮಣ್ಣ. ಹಾ ಹಾ ಹಾ. ಹೌದಿಲ್ಲ? ಹೌದ್. ಅವಾಗ ಹೌದು. ಅದು ತುಳುದು ಅದು ಎಲ್ಲಾ ಕೆಸರ ಹಣ್ಣಾಗಿ ಹೌದ್. ಲಾಸ್ಟಿಗೆ ಏನ್ ಮಾಡ್ತಾನ, ಹೌದು. ಏನ್ ಮಾಡ್ತಾನ್ರಿಪ್ಪ? ಗಡಿಗೆ ಮಾಡ್ತಾನ. ಹೌದ್ ಹೌದು. ಏನ್ ಮಾಡ್ತಾನ? ಗಡಿಗೆ ಮಾಡ್ತಾನ. ಗಡಿಗೆ ಮಾಡ್ತಾನ. ಗಡಿಗೆ ಮಾಡೋದ ಬಳಕ ಹಾ. ಮತ್ತ ಒಯ್ದು ಬಿಸಿಲಾಗಿಡ್ತಾನ ಅದಕ್ಕ. ಹೌದ್ ಹೌದ್. ಗಡಿಗೆಗೆ. ಹೌದಿಲ್ಲ? ಹೌದ್. ಅವಾಗತ್ತದ ನೋಡು ನನ್ನಂತ ಹಣಿ ಬಾರ. ಹಾ ಹಾ. ಆ ಹೊಲ್ದಾಗ ಇಲ್ಲಿ ಬಂದು ಇವ್ರ ಕೆಲೆ ಸುಟ್ಟುಕೊಂಡು, ಇವ್ರ ಕೆಲೆ ಒದಸ್ಕೊಂಡು, ಹಾ. ಮತ್ತೊಮ್ಮ ಗಡಿಗೆ ಮಾಡದ್ಬೇಕು, ಮತ್ತ ಒಯ್ದು ನನಗ ಬಿಸಿಲಾಗಿಟ್ಟಾನ. ಹೌದ್ ಹೌದು. ಹೌದಿಲ್ಲ? ಹಾ. ಅವಾಗ ಅದು ಒಣಗದ ಬಳಕ ಮುಂದೆ ಬಜಾರ್ಕ್ ಹೋಯ್ತಾನ. ಹೌದು. ಆ ಬಜಾರದೊಳಗ ಅದು ಎಟ್ಟಕ್ಕೆ ಮಾರ್ತದ ಕೇಳಿದ್ರ, ಹೌದ್. ಬಹಳ ಅದರ ಒಂದು 100-200 ರೂಪಾಯಿಗೆ ಮಾರ್ತದ. ಏ ಯವ್ವ. ಹೌದಿಲ್ಲ? ಹೋಗಾಕ ಹೋಗ್ತೇವ, ಒಬ್ಬರೇ ಹೋಗ್ಯವ್ವ.
ಯವ್ವ ಯವ್ವ ಒಂದ್ ಜರ ಸುಮ್ಗಪ್ಪ ರೀ. ಇಲ್ಲ ಹೋಗೋರ್ ಹೋಗ್ತಾರ ಒಬ್ರವ್ರು ಹೋಗಲ್ಲ. ಇಲ್ಲೇ ಹಾಡ್ತೇವ್ರಿ ಅವ್ರು ಮಾತಾಡ್ಬೇಕಿಲ್ರಿ. ಅವ್ರು ಮಾತಾಡ್ರ ಏನೇನ್ ನೋಡ್ರಿ ಕೇಳಿರಲ್ರಿ ನೀವು. ಒಂದ್ 5 ನಿಮಿಷ ರೀ, ಮುಗಿಸ್ತೀನಿ, ಟೆನ್ಷನ್ ತಗೋಬೇಡ್ರಿ. ಅವಾಗ ಗಡಿಗೆ ಹತ್ತ ನೋಡು ಇಟ್ಟೆಲ್ಲಾ ಆದ ಬಳಕ ನನಗ ಅಡವೆ ಅಂದ ತಂದು ಅರುಣ್ ಅಣ್ಣ ಹೌದಾ ಅಡವೆ ಅಂದ ತಂದು ಸುಟ್ಟನು, ತುಳುದನು, ನೀರ್ ಹಾಕದನು, ಗಡಿಗೆ ಮಾಡದನು, ತಂದು ಬಿಸಿಲಾಗಿಟ್ಟನು. ಈಗ ಬಜಾರದಾಗ ಇಲ್ಲಿ ರೇಟ್ ನೋಡಿದ್ರೆ 100-200 ರೂಪಾಯಿ. ಹೌದಿಲ್ಲ? ಆ ಗಡಿಗೆದು ಬೆಲೆ ಯಾವಾಗ ಬರ್ತದ ಕೇಳಿದ್ರ ಅರುಣಣ್ಣ, ಯಾವಾಗ ಬ್ಯಾಸಿಗೆ ಇದ್ದಿರ್ತದ ನೋಡು, ಆ ಬ್ಯಾಸಿಗೆ ಒಳಗ ನೀರ್ ಹಾಕಿಟ್ಟೆ ಅಂದ್ರ ಅದ್ರ ನೀರ್, ಆ ಗಡಿಗೆನ ನೀರ್ ಯಾರು ಕುಡಿತಾರ ನೋಡು, ಅದ್ರ ಹೆಸರು ಹೇಳ್ತಾರ ಏನ ನೀರಪ್ಪ ಎಷ್ಟು ತಣ್ಣಗವ. ಅದ್ರ ಪುಣ್ಯ ಏನಪ್ಪಾ ಅಂತಂದ್ರ ಬಹಳ ಇರ್ತೈತಿ. ಅದ್ರ ಬೆಲೆ ಅವಾಗ ಇದಿರ್ತದ. ಖರೆ ಹಿಂಗ ಉಮೇಶ್ ಮಾಸ್ತರ್ ಅವ್ರ ಬೆಲೆ ಬಹಳ ಅದ ತಿಳಿದಿದ್ದ. ಯಾಕಂತ ಕೇಳಿದ್ರ ಅವನಣ್ಣ, ಇವ್ರು ಗಡಿಗೆ ಹೆಂಗಂತ ಕೇಳಿದ್ರ, ಆ ಬಿಸಿಲ ನಮ್ಮಣ್ಣ ಇಲ್ಲಿ ಬಂತಂದು ಸುಟ್ಟಂಗಾಗ್ಯದ. ಹೌದಿಲ್ಲ? ನೀರಾಗ ಹಾಕಿ ತುಳ್ದಂಗಾಗ್ಯದ. ಇವ್ರ ಗಡಿಗೆ ಬಹಳ ಸುಟ್ಟದ ತಿಳ್ಕೊಂಡಿದ್ಯಾ? ಕಮ್ಮಿ ಸುಟ್ಟದ್ರಿ. ಇವ್ರ ಗಡಿಗಿನೇ ಸುಟ್ಟಿಲ್ಲ ಲೆಕ್ಕದ ಮ್ಯಾಗ ಸುಡರ್ದಾಗ. ಹೌದಿಲ್ಲ? ಯಾಕಂತ ಕೇಳಿದ್ರ ಅರುಣಣ್ಣ, ಸುರುವಿನ ಸಂದಿನಾಗ ಬಂದು ಅವ್ರನ್ನ ಮಾತು ಹೇಳಿದ್ರು. ಏನ್ ಹೇಳಿದ್ರು ಅಂತ ಕೇಳಿದ್ರ, ತಂಗಿ ಇವತ್ತ ಸಾವಳಿಗೆ ಊರಿಗೆ ಬಂದಳಂದ್ರ ನಾ ಇದೇ ಊರವ, ಇಲ್ಲೇ ಹುಟ್ಟಿನಿ, ಇಲ್ಲೇ ಬೆಳೆದಿನಿ ಅವ್ರ ಬೈಲಿ ಅವ್ರೇ ಅಂದಾರ. ಯಾಕ್ರಿ ಎಲ್ಲರೂ ಕೇಳಿರಿ, ಇದೇ ಊರ ನನ್ನ ಊರ, ನನ್ನ ತಾಯಿ ತಂದಿ ಊರ ಇದೇ ತಿಳ್ಕೊರತ್ ಹೇಳ್ಯಾನ. ಹೌದಿಲ್ಲ? ಅವಾಗ ತಂಗಿ ಅಣ್ಣನ ಆಜ್ಞೆದೊಳಗ ನಡೆದಳು. ಆಕಿ ಏನ್ ಬೇಡ್ತಾಳ, ಸೀರೆ ಬೇಡಿ, ಕುಬಸ ಬೇಡಿ, ಬೆಳ್ಳಿ ಬೇಡಿ, ಬಂಗಾರ ಬೇಡಿ, ನನ್ನ ಆಸ್ತಿ ಒಳಗ ಅರ್ಧ ಪಾಲು ಬೇಡಿ ಕುಡ್ತೀನಿ ಅಂತ ಹೇಳ್ಯಾನ. ಹೌದಿಲ್ಲ? ಮತ್ತ ಇಟ್ಟ ಆದ ಮ್ಯಾಗ ಒಂದ್ ವೇಳೆ ಅಣ್ಣನ ಆಜ್ಞೆ ಮೀರಿ ನಡೆದಳಂದ್ರ ಈ ಸಾವಳಿಗೆ ಅಗಸಿ ಬಾಗಿಲಿಗೆ ರುಂಡ್ ಕಡದ ಚೆಂಡಾಡಿ ಅಗಸಿ ಬಾಗಿಲಿಗೆ ಸಿಗಿಸ್ತೀನಿ ಅಂತ ಹೇಳ್ಯಾನ. ಹೌದಿಲ್ಲ? ಮತ್ತ ಈ ಮಾತಿಗೆ ನಾವು ಏನ್ ಹೇಳಿದೇವ್ ಅಂತ ಕೇಳಿದ್ರ ಅರುಣಣ್ಣ, ನಾವ್ ಏನ್ ಹೇಳಿದೇವ್ ಅಂತ ಕೇಳಿದ್ರ, ತಂಗಿ ತಪ್ಪು ಮಾಡದಳಂದ್ರ ನೀ ಕಡಿತೀನ ಅಂತ ಹೇಳಿದಿ. ತಂಗಿಗೆ ಬುದ್ಧಿ ಮಾತು ಹೇಳಗತ್ತಿದಿ, ನನಗೂ ಖುಷಿ ಅದತ್ತ ಸುರಿನ ಸಂದಿನಾಗೆ ಹೇಳಿನಿ. ಹೌದಿಲ್ಲ? ಒಂದು ವೇಳೆ ವೈನಿ ಮಾತು ಕೇಳಿ ನೀ ಏನಾರ ತಪ್ಪು ಕೆಲಸ ಮಾಡಿದಂದ್ರ ನಿನಗೆ ಯಾ ಗಿಡಕ್ಕೆ ಊರ್ಲಿ ಹಾಕು ಅಂತೇಳಿ ಅವ್ರ ಅಂದ ಮಾತಿಗೆ ನಾವ್ ಅಂದೀವಿ. ಇದು ಮಾತು ಕೊಟ್ಟಾಗ ಮಾತಿಗೆ ಮಾತು ಕೊಟ್ಟಿವಿ. ಹೌದಿಲ್ಲ? ವೈನಿ ಮಾತು ಕೇಳಿ ಏನ್ರಿ ಅವ್ರು ಅಗಳ ಸಂದಿನಾಗ ಏನ್ ಹೇಳ್ತಾರಂದ್ರ, ಏನ್ರಿಪ್ಪ ಅವ್ರು ಹೇಳಿದ್ರು, ನೀ ಅಣ್ಣನ ಆಜ್ಞೆದಾಗ ಅಣ್ಣಂದು ತಂಗಿ ವಿಷಯಕ್ಕೆ ನಮ್ ಪ್ರತ್ಯೇಕ ನಡೆದದ. ವೈನಿ ಎಲ್ಲಿದ ಬಂದಳು, ಮತ್ತಾರ ನನ್ನ ಮಗಲಾಗ ಬಂದ್ ನಿಂತಾರೇನು ನೋಡ್ರಿ. ಬಿಡಿಸ್ ಮಾತಾಡಿದ್ರ ನಮ್ಮದು ನಿಮ್ಮದು ಏನೂ ಇಲ್ಲ. ನಿಮಗರ ನಾವ್ ಏನು ಅಂದಿಲ್ಲ. ಬಿಡಿಸ್ ಮಾತಾಡತ್ತಪ್ಪ ಅಂದ್ರ ಈ ಮಾತಿಗೆ ಒಂದು ಮಾತು ಕೇಳ್ತೀನಿ ಉಮೇಶ್ ಮಾಸ್ತರ್ ಅವ್ರಿಗೆ. ಏನ್ ಮಾತು ಕೇಳಿದ್ರ ಅವ್ರು, ನನ್ನ ಈ ಊರಾಗೆ ನಿನ್ನ ತಾಯಿ ತಂದಿ ಇದೇ ನನ್ನ ಊರ ಹೇಳಿದೆ ಅಂದ್ರ ನಿಮ್ಮ ಅವ್ವಪ್ಪನು ಇಲ್ಲಿ ಅದಾರೇನು? ನೋಡ್ರಿ, ನಿಮಗೆ ಮಾತು ಶಾಣ್ಯರಲ್ ನೀವು. ಅದಕ್ಕೆಲ್ಲ ಕವಿ ಹೇಳ್ಯಾನ, ಶಾಣಕ್ಕೆ ಶಾಣಕತ್ತ ವಿಡ ಪಿಡಕತ್ತಾನ. ಯಾಕಂತ ಕೇಳಿದ್ರ ನೀವು ವೈನಿ ಎಲ್ಲಿದು ಬಂದ್ರು ಅಂದ ಮಾತಿಗೆ ನಾವ್ ಅನ್ಬೇಕಾಗ್ಯದ. ಎಲ್ಲಾನು ನೀವೇ ಅಂದಿರಿ, ನಾವು ನಿಮಗೇನು ಅಂದಿಲ್ಲ. ಕರ್ರಗಂದಿಲ್ಲ, ಕೆಳಗನು ಅಂದಿಲ್ಲ, ಏನೂ ಅಂದಿಲ್ಲ. ನೀವು ಉದ್ದ ಅಂದಿಲ್ಲ, ಗಿಡ್ಡ ಅಂದಿಲ್ಲ, ಏನೂ ಅಂದಿಲ್ಲ. ಅದಕ್ಕ ನಾವೇನ್ ನಿಮಗ ಅನ್ನಬಾರ್ದು ನಾವ್ ಅಂದಿಲ್ಲ, ಎಲ್ಲಾ ನೀವೇ ಮಾತಾಡಿರಿ. ನಮ್ದು ಇದು ಗೊಬ್ಬರ ಮೇಳದ, ನಾ ಗೊಬ್ಬರವಾಡಿ ಉಮೇಶ್ ಮಾಸ್ತರ್ ಇದ್ದೀನಿ. ಇವೆಲ್ಲ ಬ್ಯಾರೆ ತಾಲೂಕದವ್ರಿಗೆ ಹೇಳ್ರಿ, ನಾವು ನಿಮ್ ಮಗಲಾನವ್ರೇ ಇದ್ದೀವಿ. ಹೌದಿಲ್ಲ? ಅವೆಲ್ಲಾ ಹೇಳ್ಬೇಡ್ರಿ. ನಾವು ನಿಮ್ ತಾಲೂಕದವ್ರ ಇದ್ದೇವೆ, ನಿಮ್ ನೆರಿ ಹಳ್ಳಿಯವ್ರೇ ಇದ್ದೀವಿ, ಪಕ್ಕದ ಹಳ್ಳಿಯವ್ರ ಇದ್ದೇವು. ನಾವ್ ಹೆಂಗಿದ್ದೀವಿ ಅನ್ನೋದು ನಿಮಗ್ ಗೊತ್ತದ, ನೀವ್ ಹೆಂಗಿದ್ದೀರಿ ಅನ್ನೋದು ನಮಗ್ ಗೊತ್ತದ. ಆಳನ್ ತಾಲೂಕ ಅಕಡೆ ಬ್ಯಾರೆ ಬ್ಯಾರೆ ತಾಲೂಕದ ಮಂದಿಗೆ ಹೇಳ್ರಿ, ನಡೀತದ. ಅದಕ್ಕ ಇರ್ಲಿ ಪುಣ್ಯಾತ್ಮರೇ, ನಮ್ಮ ತಾಯಿ ಬಳಗಕ್ಕೇನಪ್ಪಾ ಅಂತಂದ್ರ ಹಾಡ ಕೇಳಬೇಕನ್ನೋದು ಬಹಳ ಖಾಯಸ್ ಆಗ್ಯದ. ತಾಯಿ ಬಳಗಕ್ಕ ಇರ್ಲಿ. ಆ ಬಾಳೆನ ಮಾತಾಡಿ ದೈವಕ್ಕೆ ಜಾಗೋದು ಬೇಡ ಅರುಣಣ್ಣ. ನಾಲ್ಕು ನುಡಿ ಸತ್ಯ. ಇನ್ನೊಂದು ಮಾತು ಏನ್ ಹೇಳದ ಕೇಳಿದ್ರ, ಏನ್ರಿಪ್ಪ, ಅವರು ನಮ್ಮ ತಾಳಿನವರು.
ತಾಯಿನವ್ರ ಕಾಮಿಡಿ ಮಾಡಿದ ಅವ್ರು ಬಹಳ ಶಾಣೆ ಆಗ್ಯಾರ ಅವ್ರು. ಅಬ್ಬ 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 ಉಮೇಶ್ ಮಾಸ್ತರ ಈಗ ಸಿಕ್ಕಿದ ನನ್ನ ಕೈಯಾಗ ಎಲ್ಲ ಈಗ ಸಿಕ್ಕಿದ ನನ್ನ ಕೈಯಾಗ. ಯಾಕಂತ ಕೇಳಿದ್ರ ನಮ್ಮ ತಾಳಿನವ್ರು ಒಬ್ಬನ ಬಲ್ಯಾಕ ಕಲಾ ಅದ ಅಂದ್ರ ಆ ಕಲಾ ನಾವು ತೋರ್ಸದಾಗೆ ಅದಕ್ಕೆ ಬೆಲೆ ಅದ. ನಮ್ಮ ಉತ್ತರ ಕರ್ನಾಟಕ ಭಾಷೆರ ಗೊತ್ತವಲ್ಲ ನನಗ. ನಾ ಅಂತೀನಿ ಕರೆ ಶಾಣೆ ಇದ್ದಿರ್ಬೇಕಾರೆ. ಈಗ ನೀ ಸಂಭಾಷಣೆ ಮಾಡ್ತಿ ಉಮೇಶ್ ಮಾಸ್ತರ, ಸಂಭಾಷಣೆ ಮಾಡ್ತೀನಿ ಅಂತ ಹೇಳಕ್ಕೆ ಎದ್ದು ನಿಂತಕ್ಕೆ ಮಾಯಿ ಕಿಡ್ಕೊಂಡು ಗಪ್ಪಾಗಿ ನಿಂತರ ಚಂದ ಕಾಣ್ತದೇನು? ಉಮೇಶ್ ಮಾಸ್ತರ್ ನಮ್ಮ ಉತ್ತರ ಕರ್ನಾಟಕ ಭಾಷೆ ಗೊತ್ತಿಲ್ಲ. ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಈ ಸದ್ ಹಾಡು ಹೋಗ್ತೇವ್, ನಾಳೆ ಕಟ್ಟಿ ಕುಂತಾಗ ಮಾತಾಡ್ತಾರ. ಏನ್ ಹಾಡೋರು ಸುಳ್ಯ ಮಕ್ಕಳು ಹಿಂಗಂತಾರ, ಸುಳ್ಯ ಮಕ್ಕಳು ಆತಾರೇನು? ಇರ್ಲಿ, ಯಾಕಂತ ಕೇಳಿದ್ರ ಮಾತಿನ ಅರ್ಥ ತಿಳ್ಕೊ ಮಾಸ್ತಾರ ನೀನು. ಈಗ ನೀವು ಮಾತಾಡೋಂತ ಸಮಯದೊಳಗ ನಾಗೋಣ ಮಾತಾಡ್ತಾನೆ, ಏ ಮಗನ ಹತ್ತಿರ ಅವ್ ನಿಮ್ ಮಗ ಅದಾನ, ಹೌದ್ರಿ ಅಪ್ಪ ಅಂತಾನ. ಅಪ್ಪ ಯಾನಿ ಇವೆಲ್ಲ ಮಾತಾಡಕ್ ಮಾತಿಗೆ ಹೆಚ್ಚಿಗೆ ಮಾತಾಡಿದ್ದೇವ್ ನಾವು ಸುಮ್ ಅಷ್ಟೇ. ಯಾಕ್ರಿ ಶಿವಪುತ್ರ ಅದಕ್ಕೆ ಇರ್ಲಿ. ಯಾಕಂತ ಕೇಳಿದ್ರ ಒಂದ್ ಕಲಾ ಅದಂದ್ರ ಅವ್ರ ಕಲಾ ಮಾಡಿ ತೋರ್ಸ್ಲಿಕ್ಕೆ ಅದಕ್ಕೆ ಬೆಲೆ ಸಿಗೋದು. ಅವ್ರ ಚಂದ ಕುಣದ್ಯಾಡ್ಯಾರ, ಅದಕ್ಕೊಂದ್ ಚಪ್ಪಾಳೆ ಕೊಡ್ರಿ. ಅದು ಬಿಟ್ಟಕ್ಕೆ ನೀವು ಹಂಗ್ಯಾಕ್ ಕುಣಿದಾಡಗತ್ತೀರಿ ಮಂಗ್ಯಾನಗತ್ಲಿ ಅಂದ್ರ ಯಾಕಂತ ಕೇಳಿದ್ರ ಕಲಾ ಅದಂದ್ರ ಅದ ಕಲಾ ಏನಪ್ಪ ಮಾಡಿ ತೋರ್ಸಿದ್ರ ಬೆಲೆ ಅದ್ರ ಜಾಸ್ತಿ ಆಗ್ತದ ಅಂತ. ಇರ್ಲಿ, ನೀವೇನ್ ತಪ್ಪು, ನೀವೇನು ಬ್ಯಾರೆ ಅಲ್ಲ, ನಾವೇನು ಬ್ಯಾರೆ ಅಲ್ಲ. ತಾ ಬಡ್ರ ನಾಳೆ ಬರಬೇಡ ಅಂತ ಹೇಳ್ತಾನ್ರಿ. ಯಾಕಂತ ಕೇಳಿದ್ರೆ ಎಲ್ಲರೂ ನೆರೆಗ್ರಾಮದವ್ರು ಇದ್ದೇವೆ. ಇಲ್ಲಿ ತನಕ ನಾವೇನಪ್ಪಾ ಅಂತಂದ್ರ ಅಣ್ಣ ತಂಗಿ ಕಾರ್ಯಕ್ರಮ ಬಹಳ ಉತ್ತಮ ರೀತಿಯಿಂದ ಸಾಗಿ ಬಂದದಾಗ್ಯದ. ಅದಕ್ಕ ಯಾಕಂತ ಕೇಳಿದ್ರೆ ಒಂದ್ 4 ನುಡಿ ಸತ್ಯ ಸುಂದರ ಚಾಲ ಹಾಡಿ ನಮ್ಮ ತಾಯಿ ಬಳಗಕ್ಕೆ ಏನಪ್ಪಾ ಅಂತಂದ್ರ ಆ ತಂಗಿ ಹಾಡು ಕೇಳ್ಬೇಕನ್ನಂತದ ಹವ್ಯಾಸ ಬಾಳ ಅದ. ಹವ್ಯಾಸ ಬಾಳ ಐತಿಲ್ರಿ. ಏನು 4 ನುಡಿ ಸತ್ಯ ಸುಂದರದ ಚಾಲ ಹಾಡಿ ಮಂಗಳಾರತಿ ಮಾಡಕ್ ಅವಕಾಶ ಕೊಟ್ರ ಬಹಳ ಒಳ್ಳೇದಾಗ್ತದ. ಯಾಕಂತ ಕೇಳಿದ್ರ ಮಂದಿನೂ ಯಾರು ಇಲ್ಲ, ಹೌದಿಲ್ಲ? ಅದಕ್ಕೆ 4 ನುಡಿ ಸತ್ಯ ಸುಂದರ ಚಾಲ ಹಾಡಿ ಮಂಗಳಾರತಿ ಮಾಡೋಣಂತ ಮಾತನ್ನ ಹೇಳಿ, ಈಗ ಸುಗ್ಗಿ ದಿನ ಅದ್ರಿ, ನೀವು ಒತ್ತಲ ಕೂರಿ ಹೋರಿ ಕಾಕದ್ರು ಬರ್ತಾರ ಜಳಕ ಮಾಡಕ. ತಮ್ಮಲ್ಲಿ ಇದೊಂದ್ ಕ್ಯಾಲ್ ಹಾಡಿ